ವೈಶಾಲಿ ಅವ್ರನ್ನ ಶತ್ರು ಅಂದೆ ಅಲ್ಲ ನೀನು? ಅವರಲ್ಲ ಶತ್ರು, ನೀನು ಶತ್ರು. ಹೇಳಮ್ಮ. ಸಾವಿತ್ರಿ, ನೀನು ರಿಸೆಪ್ಷನ್ಗೆ ಹೋಗ್ತಾ ಇಲ್ಲ ತಾನೇ? ನಾವ್ಯಾರು ಹೋಗ್ಲೇಬಾರ್ದು ಸಾವಿತ್ರಿ. ನಮ್ಮನೇಲೂ ಯಾರು ಹೋಗ್ತಾ ಇಲ್ಲ, ಅದನ್ನ ಹೇಳೋಣ ಅಂತಾನೆ ನೀನು ಫೋನ್ ಮಾಡಿದೆ. ನಾವ್ಯಾರು ಹೋಗದೆ ಇದ್ರೆ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ನೀನು ಹೋಗ್ಬೇಡ, ಆಯ್ತಾ? ನಾನು ಅಲ್ಲೇ ಇದ್ದೀನಮ್ಮ, ರಿಸೆಪ್ಷನ್ನಲ್ಲಿ. ಯಾಕೆ ಹೋದೆ? ಅವಳು ಮಾಡಿದ್ದನ್ನ ಅಷ್ಟು ಬೇಗ ಮರ್ತು ಬಿಟ್ಟಿಯೇನೆ? ಬರಬಾರ್ದಿತ್ತಮ್ಮ, ಬಂದ್ಬಿಟ್ಟೆ. ಈಗ ಗೊತ್ತಾಗ್ತದೆ. ಏನಾಯ್ತೆ ಸಾವಿತ್ರಿ? ಏನೂ ಇಲ್ಲಮ್ಮ. ಸಾವಿತ್ರಿ, ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು ಹೇಳೆ. ಇರು, ನಿಮ್ಮಪ್ಪಂಗೆ ಫೋನ್ ಮಾಡಿ ಅಲ್ಲಿಗೆ ಬರೋಕೆ ಹೇಳ್ತೀನಿ. ಅಪ್ಪ ರಂಜು ಎಲ್ಲ ಇಲ್ಲೇ ಇದ್ದಾರಮ್ಮ. ಇಡ್ತೀನಮ್ಮ. ಯಾಕೆ ಅಳ್ತಿದ್ಯಾ? ಅದನ್ನ ಹೇಳೆ. ಏನಿಲ್ಲಮ್ಮ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ನಾನು ಹೊರಡ್ತೀನಿ. ನೀವು ಫಂಕ್ಷನ್ ಮುಗಿಸಿ ಬರೋ ಹಾಗಿದ್ರೆ ಬನ್ನಿ. ಅವಮಾನ ಅಂತ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನೀವು ಮಾಡಿದ್ದನ್ನ ನಾನು ಹೇಳ್ದೆ ಅಷ್ಟೇ. ಅವತ್ ನಾನು ನಿಮ್ಮ ಮನೆಗೆ ಬಂದಾಗ ಭಾವ ನನ್ನ ಮನೆ ತುಂಬಿಸ್ಕೊಂಡಿದ್ದು. ಹೀಗೆ ನಾನು ಬೀದಿಲೇ ನಿಂತ್ಕೊಳ್ಳಿ ಅನ್ನೋ ಆಸೆ. ಹೊರಡ ಹಾಗಿದ್ರೆ ಹೊರಡ್ಬೋದು, ನೀನಿಲ್ಲಾಂದ್ರೂ ರಿಸೆಪ್ಷನ್ ನಡೆಯುತ್ತೆ. ಸತ್ಯ, ಇರು, ನಾವು ಬರ್ತೀವಿ. ನೀವ್ಯಾಕೆ ಹೋಗ್ತಿದ್ದೀರಪ್ಪ? ಎತ್ತ ಕಪಾಲಕ್ಕೆ ಬಿಟ್ರೆ ಸಾವಿತ್ರಿಗೆ ಅವಮಾನ ಆದ್ರೆ ನಮಗೆ ಅವಮಾನ ಆದ ಹಾಗೆ. ಹೇಗೆ ನಡೀತು ಫಂಕ್ಷನ್ನು? 1 ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿ ಹೋದ್ರಿ, ಈಗ ಬರ್ತಾ ಇದ್ದೀರಲ್ಲ?
ಬೆಳಿಗ್ಗೆ ಯೂನಿಫಾರ್ಮ್ ಹಾಕೊಂಡು ಹೋದ್ಯಲೆ, ಎಲ್ಲಿಗೆ ಹೋಗಿದ್ದೆ? ಹೇಗಿದ್ದಾಳೆ ನಿಮ್ಮ ಮಗಳು? ಹೇಗೆ ನಡೀತು ರಿಸೆಪ್ಷನ್ನು? ನೀವೆಲ್ಲ ಒಂದೇ ಅಂತ ನಾನು ಹೇಳಿದ್ದು ಸುಳ್ಳಾಗ್ಲಿಲ್ಲ ನೋಡಿ. ಒಂದೊಂದ್ಸಾರಿ ನೀನು ಹೇಳಿದ್ದು ಸರಿ ಅನ್ಸುತ್ತೆ. ತುಂಬಾ ಬದಲಾಗ್ಬಿಡ್ತಾಳೆ ವಿನೋದ. ಏನು ಸ್ವೀಟು 2-3 ಥರ ಮಾಡಿಸಿದ್ಲೇನೋ? ಊಟಕ್ಕಿರ್ಲಿಲ್ಲ ನಾವು. ಯಾಕೆ ಅಷ್ಟೊಂದು ಜನ ಬಂದಿದ್ರಾ? ಅಷ್ಟು ಬೇಗ ಅಡುಗೆ ಖಾಲಿ ಆಗೋಯ್ತಾ? ಆಡ್ಕೋಬೇಡ ಪದ್ಮ, ನೀನು ಮೊದಲೇ ಮನಸ್ಸಿಗೆ ಬೇಸರ ಆಗಿದೆ. ಬದಲಾಗಿದ್ದಾಳೆ ಅವಳು. ಹಣದಿದ್ದ ಅಹಂಕಾರ ಬಂದಿದೆ ಅವಳಿಗೆ. ಅವಳು ಯಾವತ್ತೋ ಬದಲಾಗಿದ್ಲು, ಆದರೆ ನಿಮಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸಾವಿತ್ರಿ ಅವಳಿಗೆ ಅಕ್ಕನ ಎಷ್ಟು ಅವಮಾನ ಮಾಡಿದ್ಲು ಗೊತ್ತಾ? ಇರಬಹುದು ಸಾವಿತ್ರಿ ಕೆಟ್ಟದಾಗ ಮಾತಾಡಿರ್ಬೋದು, ಕೇವಲವಾಗಿ ನಡ್ಕೊಂಡಿರ್ಬೋದು. ಆದ್ರೆ ಅವಳು ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ನಾವೇ ಆಗ್ಲಿ ವೈಶಾಲಿ ಮನೆಯವರಾಗ್ಲಿ ಅವಳನ್ನ ಮನೆಗೆ ಸೇರಿಸಲಿಲ್ಲ. ಅಂತ ಸಮಯದಲ್ಲಿ ಮನೆ ತುಂಬಿಸ್ಕೊಂಡು ಮನೆಯಲ್ಲಿ ಜಾಗ ಕೊಟ್ಟವಳು ಸಾವಿತ್ರಿ. ಆ ಕೃತಜ್ಞತೆ ಬೇಡವ? ಮನೆ ಹತ್ರ ಬಂದವರಿಗೆ ಹೇಗೆ ಗೌರವಿಸಬೇಕು ಅನ್ನೋ ಸಣ್ಣ ಮರ್ಯಾದೆ ಬೇಡವ? ಅಹಂಕಾರ. ಹೆತ್ತವ್ರನ್ನ ಒಡ ಹುಟ್ಟಿದವ್ರನ್ನ ದೂರ ಇಟ್ಟ ಮೇಲೆ ಎಷ್ಟು ಹಣ ಇದ್ರೆ ಏನಂತೆ? ಬೆಸ್ಟ್ ಬೆಸ್ಟ್. ವಿರುದ್ಧನ ಬಗ್ಗೆ ನೀನ್ ತಗೊಂಡಿರ್ತಾರ ಸರಿ ಪದ್ಮ, ಮರ್ತು ಬಿಡ್ತೀನಿ. ವಿನುತಾ ಅನ್ನೋ ಮಗಳೇ ನಮಗಿಲ್ಲ. ಅವಳಿಗೆ ಸಂಬಂಧಪಟ್ಟ ವಸ್ತು ಯಾವುದೇ ಇದ್ರು ಎಷ್ಟು ಬಿಡು ಹೊರಗೆ. ವಿನುತಾ ನಡೆದ್ರೆ ಕಾಲು ನೋವುತ್ತೆ ಅಂತ ಹೆಗಲ ಮೇಲೆ ಹೊತ್ಕೊಂಡು ತಿರುಗೋರು. ಅವಳು ನನ್ನ ಮಗಳಲ್ಲ, ನನ್ನ ಪ್ರಾಣ ಅಂತ ಅನ್ನೋರು. ಅಂಥವ್ರ ಮನಸ್ಸು ನೋಯಿಸಿದಾಳೆ ಅಂದ್ರೆ ಅವಳು ಖಂಡಿತ ಒಳ್ಳೇದಾಗಲ್ಲ. ಅನುಭವಿಸ್ತಾಳೆ ನೋಡು. ಹಾಗಂತ ನಾನು ಶಾಪ ಹಾಕ್ತಿಲ್ಲ. ಅವಳಿಗೆ ಬಂದಿರೋ ಅಹಂಕಾರನೇ ಅವಳಿಗೆ ತಕ್ಕ ಪಾಠ ಕಲಿಸುತ್ತೆ. ಪಾಪ ಸಾವಿತ್ರಿ ಅದೆಷ್ಟು ನೊಂದಿದಾಳೋ ಏನೋ. ಮೇಡಮ್ ಕೇಕ್ ಕಟ್ ಮಾಡಿಸಿ. ಹಾ ಮಾಡಿಸ್ತೀನಿ. ವಿನುತಾ, ಪ್ರತಾಪ್ ಎಲ್ಲಮ್ಮ? ಅಮ್ಮ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಯಾಕೆ ಹೋಗ್ಬೇಕಿತ್ತು ಇವತ್ತು? ಅವನು ರಿಸೆಪ್ಷನ್ ಇದೆ ಅಂತ ಗೊತ್ತು ತಾನೆ? ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಬೆಳಗಿನ ಜಾವ ಹೋದವನು. 12 ಗಂಟೆ ಆಯ್ತು, ಇಷ್ಟೊತ್ತಾದ್ರೂ ಬರಲಿಲ್ಲ ಅಂದ್ರೆ ಹೇಗೆ? ಎಷ್ಟೊಂದು ಬೇಜವಾಬ್ದಾರಿ ಅವನಿಗೆ. ಒಂಚೂರು ಫೋನ್ ಕೊಡಮ್ಮ, ಆಫೀಸಿಗೆ ಮಾಡ್ತೀನಿ. ನಾನು ವೈಶಾಲಿ ಮಾತಾಡ್ತಾ ಇರೋದು. ಫೋನ್ನ ಪ್ರತಾಪ ಕೊಡಿ. ಪ್ರತಾಪ್ ಬಾಸು ಆಫೀಸಿಗೆ ಬಂದೇ ಇಲ್ವಲ್ಲ ಮೇಡಮ್? ಬೆಳಗ್ಗೆನೆ ಏನೋ ಪ್ರಾಬ್ಲಮ್ ಇದೆ ಅಂತ ಆಫೀಸಿಗೆ ಬಂದಿದ್ದಾನೆ. ಅಲ್ಲೇ ಏನಾದ್ರೂ ಇರ್ಬೇಕು. ಸರಿ ನೋಡ್ರಿ. ಆಫೀಸಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್. ಪ್ರತಾಪ್ ಬಾಸು ಇವತ್ತು ಆಫೀಸ್ಗೆ ಬಂದಿಲ್ಲ. ಏನಾಯ್ತಮ್ಮ? ಪ್ರತಾಪ್ ಇವತ್ತು ಆಫೀಸ್ಗೆ ಹೋಗಿಲ್ವಂತೆ. ಎಲ್ಲೋಗೋದ್ರು ಪ್ರತಾಪ್? ಫೋನ್ ಬೇರೆ ನಾಟ್ ರೀಚಬಲ್ ಆಗಿದೆ. ಅಮ್ಮ, ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಪ್ರತಾಪ್ ಸುಳ್ಳು ಹೇಳಲ್ಲ. ಬೇರೆಲ್ಲೂ ಆಫೀಸ್ಗೆ ಹೋಗ್ತೀನಿ ಅಂತ ಬರ್ತಿಟ್ಟು ಹೋಗ್ಯಾರೆ. ದಾರಿಲಿ ಹೋಗ್ತಾ ಪ್ರತಾಪ್ಗೇನಾದ್ರು
ನನ್ನಿಂದನೇ ಸಾವಿತ್ರಿ ಇದೆಲ್ಲ. ನನ್ನ ಮೇಲಿನ ಕೋಪಕ್ಕೆ ವಿನುತಾ ನಿನ್ನನ್ನು ಅವಮಾನ ಮಾಡಿದಾಳೆ. ನಿನಗಾಗಿರೋ ಅವಮಾನಕ್ಕೆ ನಾನೇ ಕಾರಣ. ಹಾಗೆಲ್ಲ ಮಾತಾಡಬೇಡಮ್ಮ, ಇನ್ನೂ ನೋವು ಜಾಸ್ತಿ ಆಗುತ್ತೆ. ನೀನಾದ್ರೂ ನನ್ನ ಜೊತೆಗಿದೆಯಾ ಅಲ್ವಮ್ಮ? ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಕಂದ? ಯಾಕ ಕೇಳಿದೆ? ಯಾಕೋ ಯಾರು ಇಲ್ವೇನೋ ನನ್ನ ಪಾಲ್ಗೆ ಅನ್ನಿಸ್ತಿದ್ದು. ಎಲ್ರ ಮುಂದೆ ವಿನುತಾ ನನ್ನನ್ನು ಹೇಗೆ ಅನ್ಬಿಟ್ಲು ಗೊತ್ತಮ್ಮ? ದುಡ್ಡಿಲ್ಲ, ನಾವು ಸಣ್ಣವರಲ್ವಾ ಸಾವಿತ್ರಿ, ಅದಕ್ಕೆ ಹೇಗಾಗುತ್ತೆ ನೋಡು. ಕಾಲ ಯಾವಾಗ್ಲೂ ಹೀಗೆ ಇರೋದಿಲ್ಲ. ಅವಳು ಖಂಡಿತ ಅನುಭವಿಸ್ತಾಳೆ. ಬೇರೆಯವ್ರ ಮನಸ್ಸು ನೋಯಿಸಿದ್ ಯಾರು ಸುಖವಾಗಿ ಬಾಳೋದಿಲ್ಲ. ಹಾಗೆಲ್ಲ ಹೇಳ್ಬೇಡಮ್ಮ. ಹೋಗಿದ್ ನಂದೇ ತಪ್ಪು. ತಂಗಿ ಅನ್ಕೊಂಡು ಹೋದೆ. ಜೊತೆಲಿರೋವರೆಗೂ ಅಷ್ಟೇ ಅಕ್ಕ ತಂಗಿ ಅಂತ ತೋರಿಸ್ಬಿಟ್ಲು. ಅವಳದೇ ಆದ ಸಂಸಾರದಲ್ಲಿ ಈಗ ನಮ್ಗೆ ಯಾರಿಗೂ ಪ್ರವೇಶ ಇಲ್ಲ ಅಂತ ನಿರ್ಧಾರ ಮಾಡಿದಾಳೆ ಅನ್ಸುತ್ತೆ. ನಾವೇ ಹುಚ್ಚರು. ನಿನ್ನ ನೋಡಿ ತುಂಬಾ ದಿವಸ ಆಯ್ತು ಸಾವಿತ್ರಿ. ಬಂದ್ಬಿಡ್ತೀಯ ಇಲ್ಲಿಗೆ? ಬೇಜಾರನ್ನ ಮರೆಸೋ ಪ್ರಯತ್ನ ಆದ್ರೂ ಮಾಡ್ತೀನಿ. ಬೇಜಾರೇನಿಲ್ಲಮ್ಮ. ನೀನ್ ಫೋನ್ ಮಾಡಿದ್ಯಲ್ಲ, ವಿನುತಾ ಅಂದಿದ್ದು, ಅವಮಾನ ಮಾಡಿದ್ದು ಎಲ್ಲ ಮರ್ತೋಯ್ತು. ಅಮ್ಮ, ವಿನುತನ್ನ ಮರ್ತು ಬಿಡ್ಲಮ್ಮ. ಯಾಕೋ ಗೊತ್ತಿಲ್ಲ, ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿದ್ದು, ಊಟ ಮಾಡಿಸಿದ್ದು, ಅವಳ ಜೊತೆ ಆಟ ಆಡಿದ್ದು ಎಲ್ಲ ತುಂಬಾ ನೆನಪಾಗ್ತಿದೆ ಅಮ್ಮ. ಅಮ್ಮ, ನಮ್ ವಿನು ಮುಂಚಿನ ತರ ನಮ್ ಜೊತೆ ಇರಲ್ವಾ ಅಮ್ಮ? ರಿಸೆಪ್ಷನ್ ಅವನು ಏನ್ ಕೆಲಸ ಇರುತ್ತೆ ಅವನಿಗೆ? ಫೋನ್ ಬೇರೆ ಸಿಗ್ತಾ ಇಲ್ಲ ಪ್ರತಾಪ್. ಸೆಕ್ಯೂರಿಟಿ ನೋಡಿದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಆಫೀಸಲ್ಲಿ. ಇವು ಡೈರಿಲಿ ಆಫೀಸಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಬರ್ದಿಟ್ಟು ಹೋಗ್ಯಾರೆ. ಏನತ್ತೆ ಇವ್ರು ಎಲ್ಲಿ ಹೋಗಿದ್ದಾರೆ, ಏನಾಗಿದೆ? ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಿದೆ. ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅತ್ತೆ. ಹೆದರಿ ಬೇಡ ವಿನುತಾ, ಎಲ್ಲೋ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ. ಏನು ಅಂತ ನೋಡೋಣಂತೆ. ಏನು ನಾಟ್ ರೀಚಬಲ್ ಬರ್ತಿದ್ಯಾ? ನಾಟ್ ರೀಚಬಲ್ ಅಂತಾನೆ ಬರ್ತಿದೆ ಅತ್ತೆ. ಪ್ರತಾಪ್ ಕಾರು ಇಲ್ಲಿ ನಿಂತಿದೆ.
ಇದೆ, ಪ್ರತಾಪ್ ಇಲ್ಲ ಅಂದ್ರೆ ಏನ್ ಅರ್ಥ? ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ಟಿದ್ರೆ ಅವ್ರಿಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆಫೀಸ್ ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಿದ್ದಾರೆ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ಆಫೀಸ್ ಇರೋದು. ಅವ್ರಿಗೆ ಫೋನ್ ಬಂದಿದ್ದು ಬೆಳಗಿನ ಜಾವ. ಅಮ್ಮ ಒಂದ್ ಕೆಲಸ ಮಾಡೋಣ, ಈಗ್ಲೂ ಆಫೀಸ್ ಹತ್ರ ಹೋಗಿ ಸೆಕ್ಯೂರಿಟಿ ಹತ್ರ ವಿಚಾರಿಸೋಣ, ಏನಾದ್ರೂ ಗೊತ್ತಾಗ್ಬೋದು. ಹಾ, ಅದಕ್ಕೂ ಮುಂಚೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋಣ. ಹಲೋ, ಇನ್ಸ್ಪೆಕ್ಟರ್ ಮಹೇಶ್. ಸಾವಿತ್ರಿ